ನಮಸ್ಕಾರ. ಜಿ.ಕೆ. ಮಂಜುನಾಥ್, ವಿ.ಎಂ.ಟಿವಿ ಸಂಪಾದಕರು. ಸ್ನೇಹಿತರೆ, ತಮ್ಗೆಲ್ಲ ಇತ್ತೀಚೆಗೆ ಅಥವಾ ಸುಮಾರು ಒಂದು ತಿಂಗಳ ಅಥವಾ ಒಂದ್ 2 ತಿಂಗಳಾಯ್ತು. ಸೊ, ಹಲವಾರು ಕೆಲವೊಂದು ರಾಜಕೀಯ ವಿಚಾರವನ್ನ ಸ್ವಲ್ಪ ಮಟ್ಟದಲ್ಲಿ ಹಿಂದಿಟ್ಟಿದ್ದೇವೆ. ಸೊ, ಇವತ್ತಿನ ವಿ.ಎಂ.ಟಿವಿ ಕರ್ನಾಟಕದಲ್ಲಿ ಒಂದು ವಿಶೇಷವಾದಂತದ್ದು, ಈಗ ರಂಗು ಏರ್ತಾ ಇರುವ 2 ಮತಕ್ಷೇತ್ರದಲ್ಲಿ ತುಂಬಾನೇ ರಂಗೇರ್ತಾ ಇರುವ ವಿಷಯ ಚರ್ಚೆ ಬಗ್ಗೆ. ಆ 2 ಮತಕ್ಷೇತ್ರದಲ್ಲಿ ಒಂದೇ ಒಂದು ಮತಕ್ಷೇತ್ರದ ಬಗ್ಗೆ ಇವತ್ತು ಚರ್ಚೆ ಮಾಡಕ್ ಬಂದಿದ್ದೀವಿ. ಯಾವ್ದು ಪಕ್ಷ ಬರುತ್ತೆ, ಮತ್ಯಾರ್ ಗೆಲ್ತಾರೆ ಅನ್ನೋ ಒಂದು ವಿಚಾರವನ್ನ ತಮ್ಮ ಮುಂದೆ ವ್ಯಕ್ತಪಡಿಸಕ್ ಬಂದಿದ್ದೀವಿ. ತಮ್ಮ ವಿಚಾರ, ಯಾವ ಪಕ್ಷ ಗೆಲ್ಲುತ್ತೆ, ಯಾವ ಪಕ್ಷ ಸೋಲುತ್ತೆ, ಇಲ್ಲಿ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ವರ್ಕ್ ಆಗುತ್ತಾ ಮತ್ತೆ ಒಂದ್ಸತಿ ಅನ್ನೋ ವಿಚಾರವನ್ನ ಬಂದಿದೀವಿ. ಸ್ನೇಹಿತರೆ, ಬಾಗಲಕೋಟೆ ಮತಕ್ಷೇತ್ರ ಬಗ್ಗೆ ನಾವು ಮಾತಾಡಕ್ ಬಂದಿದ್ದೀವಿ. ಈ ಹಿಂದೆನೆ ಸ್ವಲ್ಪ ದಿನಗಳ ಹಿಂದೆನೆ ನಾನು ಆಗ್ಲೇ ಹೇಳ್ದಂಗೆ ಎಚ್.ವೈ. ಮೇಟಿ ಅವರು ನಿಧನ ಹೊಂದ್ತಾರೆ. ಅಧಿಕಾರದಲ್ಲಿ ಇದ್ಬೇಕಾದ್ರೇನು ಕೂಡ ಎಚ್.ವೈ. ಮೇಟಿ ಅವರು ನಿಧನ ಹೊಂದ್ತಾರೆ. ಈ ನಿಧನ ಹೊಂದ ಕಾರಣದಿಂದಾಗಿ ಮತ್ತೆ ವಾಪಸ್ಸಾಗಿ ಎಂ.ಎಲ್.ಎ. ಎಲೆಕ್ಷನ್ ಮಾಡುವಂತ ಸಂದರ್ಭ ಬಂದಿದೆ, ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ, ನಿರ್ಮಾಣ ಆಗಿದೆ ಅಷ್ಟೇ ಇದ್ರಲ್ಲಿ ಈಗ ಬರ್ತಾ 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 ಎಷ್ಟು ರಂಗೇರ್ತಾ ಇದೆ ಬಾಗಲಕೋಟೆ ಮತಕ್ಷೇತ್ರದ ವಿಧಾನಸಭೆ. ತುಂಬಾ ರಂಗೇರ್ತಾ ಇದೆ. ಘಟಾನುಘಟಿಗಳು ಬಂದ್ಬಿಟ್ಟು ಮತ್ತೆ ನಾವು ಕಾಂಗ್ರೆಸ್ ಅನ್ನ ತರ್ತೀವಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅನ್ನೋ ಬಹಳ ಒಂದು ಉತ್ಸಾಹದಿಂದಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಪಕ್ಷವನ್ನ ಕೂಡಿಸ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಸೇರಿಸ್ತಾ ಇದ್ದಾರೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ 1-2 ದಿನದಲ್ಲಿ ಅಥವಾ 2 ಆ ದಿನದಲ್ಲಿನೇ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿ ಕೊಟ್ಟು ಒಂದು ಸಭೆಯನ್ನ ಮಾಡ್ತಾರೆ. ಸ್ನೇಹಿತರೆ, ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಏನು ಎಚ್.ವೈ. ಮೇಟಿ ಅವರು ತೀರ್ ಹೋಗಿದ್ರು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಈಗಲೂ ಕೂಡ ಗೊಂದಲ ಇದೆ, ಅಥವಾ ಅನ್ನೋನ್ ಸಾಗುವವರೆಗೂ ಸ್ವಲ್ಪ ಗೊಂದಲ ಇದೆ ಅನ್ಸುತ್ತೆ. ಆದ್ರೆ ಕೆಲವರು ಇನ್ನೂ ಕಾಂಗ್ರೆಸ್ ಬರುತ್ತೆ ಅನ್ನೋ ವಿಚಾರದಲ್ಲಿದ್ದಾರೆ. ಈ ಕಡೆ ಬಿಜೆಪಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕೆಂದ್ರೆ ನಾವು ಎಂ.ಪಿ ಎಲೆಕ್ಷನ್ ಮಾಡ್ಬೇಕಾದಾಗ ಸ್ವಲ್ಪ ಲೀಡ್ ಕಡಿಮೆ ಆಗಿತ್ತು ಅಷ್ಟೇ ಹೊರತು ನಾವು ಖಂಡಿತವಾಗ್ಲೂ ಗೆಲ್ತಿದ್ವಿ ಅನ್ನೋ ವಿಚಾರ ಒಂದಾಗಿತ್ತು. ಸೊ, ಅದೇ ರೀತಿಯಾಗಿ ಇಲ್ಲಿ ಏನು ಸುಮಾರು ದಿಗ್ಗಜರು ಇರುವಂತ ಆ ಮತಕ್ಷೇತ್ರ, ಎಚ್.ವೈ. ಮೇಟಿ ಆಗಿರ್ಬೋದು, ನಂಜನಮಟ್ಟ ಆಗಿರ್ಬೋದು, ಸುಮಾರೆಲ್ಲ ಇರೋದ್ರದಿಂದಾಗಿ ಎಲ್ಲೋ ಒಂದು ಕಡೆ ಜೆಡಿಎಸ್ ಕೂಡ ಇಲ್ಲಿ ಸೇರುವಂತ ಪರಿಸ್ಥಿತಿ ಉಂಟಾಗಿದೆ ಅನ್ನೋ ಒಂದು ಅವಕಾಶ ಇದೆ. ಸೊ, ಹಾಗಾಗಿ ಜೆಡಿಎಸ್ ಕಾಂಗ್ರೆಸ್ ಅಥವಾ ಬಿಜೆಪಿಯ ಅನ್ನೋ ಒಂದು ಯಕ್ಷ ಪ್ರಶ್ನೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಕಾಡ್ತಾ ಇರುವಂತದ್ದು. ಸ್ನೇಹಿತರೆ, ಈಗಾಗಲೇ ಏನು ಎಚ್.ವೈ. ಮೇಟಿ ಅವರು ಅಭಿವೃದ್ಧಿಯನ್ನ ಮಾಡಿದ್ರು, ಸಿಎಂ ಅವರಿಗೆ ಆಪ್ತರಾಗಿದ್ದರು, ಹಿರಿಯ ಜೀವ, ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೆ ಅನ್ನೋದಕ್ಕಿಂತ ಅಭಿವೃದ್ಧಿ ಕೂಡ ಮಾಡುವಂತ ವ್ಯವಸ್ಥೆಯಾಗಿತ್ತು. ಈ ವಿಚಾರವನ್ನ ಇಟ್ಟುಕೊಂಡು ಮತ್ತೆ ಕುಟುಂಬದಲ್ಲಿ ಒಬ್ಬರಿಗೆ ನಾವು ಟಿಕೆಟ್ ಅನ್ನ ನೀಡುವ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಅವರ ಆ ಮಗನಿಗೆ ಟಿಕೆಟ್ ಅನ್ನ ನೀಡುವಂತ ಹೆಚ್ಚು ಕಮ್ಮಿ ಕನ್ಫರ್ಮ್ ಅನ್ನೋ ರೀತಿಯಾಗಿ ಆಗಿದೆ. ಸೊ, ಇಲ್ಲಿ ಪ್ರಶ್ನೆ ಕಾಡ್ತಾ ಇರೋದು ಏನಪ್ಪಾ ಅಂದ್ರೆ, ಬಿಜೆಪಿಯಲ್ಲಿ ಈಗಾಗಲೇ ಸೋಲನ್ನ ಅನುಭವಿಸಿದ್ದಾರೆ. ಮತ್ತೆ ನಾವು ಆ ವ್ಯಕ್ತಿಗೆ ನಾವು ಏನಾದ್ರೂ ಆ ಟಿಕೆಟ್ ಅನ್ನ ನೀಡಿದ್ರೆ, ಅಂದ್ರೆ ಬಿಜೆಪಿಯಲ್ಲಿ ಆ ವ್ಯಕ್ತಿಗೆ ಮತ್ತೆ ನಾವು ಟಿಕೆಟ್ ಅನ್ನ ನೀಡಿದ್ರೆ ಮತ್ತೆ ನಾವು ಸೋಲನ್ನ ಅನುಭವಿಸುವಂತ ಪರಿಸ್ಥಿತಿ ಇದೆಯಾ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಏನಂದ್ರೆ, ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇರುವಂತದ್ದು ಎಂ.ಪಿ ಅವರ ಇರುವಂತದ್ದು ಗದ್ದೇಗೌಡರು. ಸೊ, ಅದೇ ರೀತಿಯಾಗಿ ಕೂಡ ಇಲ್ಲಿ ಏನಾದ್ರೂ ಸ್ವಲ್ಪ ಜಾತಿ ಪ್ರಾಂತ್ಯ ಆಗುತ್ತಾ, ಜಾತೀಯತೆ ಮೇಲೆ ಹೋಗುತ್ತಾ ಅನ್ನೋದು ಈಗಾಗಲೇ ತಾವು ಜಮಖಂಡಿ ಮತಕ್ಷೇತ್ರದಲ್ಲಿ ಕೆಲವೊಂದೆಲ್ಲ ವಿಚಾರಗಳನ್ನ ನೋಡಿದಾಗ ಇಲ್ಲ, ಎಲ್ಲೋ ಒಂದ್ ಕಡೆ ಸಂಯುಕ್ತ ಪಾಟೀಲ್ ಅವರು ಸೋಲೋದಕ್ಕೆ ಕಾರಣ ಸ್ವಲ್ಪ ಜಾತೀಯತೆ ಆಯ್ತು, ಟಿಕೆಟ್ ಅವ್ರಿಗೆ ನೀಡಬಾರ್ದಾಗಿತ್ತು, ಬೇರೆಯವ್ರಿಗೆ ಟಿಕೆಟ್ ನೀಡಿದ್ರೆ ಖಂಡಿತವಾಗ್ಲೂ ಕೇಂದ್ರದಲ್ಲಿ ಇನ್ನೊಂದು ಸೀಟ್ ಹೋಗ್ಬೇಕಾಗಿತ್ತು ಅನ್ನೋ ವಿಚಾರಗಳನ್ನು ಇತ್ತು. ಸೊ, ಅದು ಎಲ್ಲಿ ಇದಕ್ಕೆ ಅದೇ ಸ್ವರೂಪವನ್ನ ಇಲ್ಲಿ ಪಡೆದುಕೊಳ್ಳುತ್ತಾ ಅಂತ, ಅಂದ್ರೆ ಎಂ.ಎಲ್.ಎಗೂ ಆ ಸ್ವರೂಪವನ್ನು ಇಲ್ಲಿ ಪಡೆದುಕೊಳ್ಬೇಕು ಅನ್ನೋ ಒಂದು ವಿಚಾರ ಕೂಡ ಹೀಗಿದೆ. ಸೊ, ಹಾಗಾಗಿ ಚರಂತಿ ಮಟ್ಟ ಅವರು ಏನು ಬಿಜೆಪಿಯಿಂದ ಕಣಕ್ಕಿಳಿಬೇಕಂತಿದ್ದಾರೆ, ಅಥವಾ
ಇತ್ತೀಚೆಗೆನೆ ಕೂಡ ಅವರು ಸೋಲು ಅನುಭವಿಸಿದಾಗ ಇದು ನನಗೂ ಮತ್ತೊಂದು ಅವಕಾಶ, ಮತ್ತೊಂದು ನನ್ನ ಜನ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದೆ. ನಾನು ಖಂಡಿತವಾಗ್ಲೂ ನಾನು ಬಿಜೆಪಿಯಿಂದ ನಾನು ಖಂಡಿತವಾಗ್ಲೂ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿನೂ ಕೂಡ ಅವರು ಓಡಾಡ್ತಾ ಇದ್ದಾರೆ. ಸೊ ಕಾರಣ ಇಷ್ಟೇ ಸ್ನೇಹಿತರೆ, ಬಿಜೆಪಿ ಬರ್ಲಿ, ಕಾಂಗ್ರೆಸ್ ಬರ್ಲಿ, ಜೆಡಿಎಸ್ ಬರ್ಲಿ, ಯಾವುದೇ ಒಂದು ಪಕ್ಷ ಬರ್ಲಿ, ಆದ್ರೆ ಜನರ ಅಭಿವೃದ್ಧಿ ಯಾವ್ದಾಗಿದೆ, ಜನರ ಅಭಿವೃದ್ಧಿ ಮೇಲೆ ಯಾವ್ದು ನಿಂತಿದೆ ಅನ್ನೋದು ತಾವುಗಳು ಕಮಿಟ್ ಮಾಡಿ ನಮಗೆ ದಯವಿಟ್ಟು ನಮ್ಮ VMTV ಮುಖಾಂತರ ತಮ್ಮ ವೋಟ್ ಬ್ಯಾಂಕ್ ಅನ್ನ ನಮ್ಮಲ್ಲಿ ತಿಳಿಸಿ. ಖಂಡಿತವಾಗ್ಲಿ, ಯಾಕಂದ್ರೆ ಬಾಬಾ ಸಾಹೇಬ್ ಅವರು ಕೊಟ್ಟಿರುವ ಈ ವೋಟ್ ಪವರ್ ಅನ್ನ ಇಡೀ ದೇಶವನ್ನ ಆಳ್ತಾ ಇದ್ದೀವಿ, ಇಡೀ ದೇಶವನ್ನ ಗೆಲ್ತಾ ಇದ್ದೀವಿ. ಹಾಗಾಗಿ ತುಂಬಾ ರಂಗೇರ್ ಬಿಟ್ಟಿದೆ. ಈಗ ಬಾಗಲಕೋಟೆ ಮತಕ್ಷೇತ್ರ ತುಂಬಾ ರಂಗೇರ್ತಾ ಇದೆ. ಸೊ ಯಾಕೆ ಇಷ್ಟೊಂದು ರಂಗೆ ಇರ್ತಾ ಇದೆ ಅಂದ್ರೆ, ಇತ್ತೀಚೆಗೆ ಈ ಹಿಂದೆ ಕಳೆದ MLA ಎಲೆಕ್ಷನ್ ಅಲ್ಲಿನೂ ಕೂಡ ಅಥವಾ MP ಎಲೆಕ್ಷನ್ ಅಲ್ಲಿ ಕೂಡ ಜಾತಿವಾರ ನಡೆದಿತ್ತು ಅನ್ನೋದು ನೇರವಾಗಿನೇ ಏನು ಮುಖಂಡರುಗಳು ವಾದ ಮಾಡುವಂತದ್ದು ಇತ್ತು, ನೇರವಾಗಿನೂ ವಾದ ಮಾಡಿರುವಂತದ್ದು ಇತ್ತು. ಸೊ ಆ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಗ್ಯಾರಂಟಿ ವರ್ಕ್ ಆಗುತ್ತಾ ಅಥವಾ ಏನಾದ್ರೂ ಜಾತಿ ಪ್ರಾಂತ್ಯ ವರ್ಕ್ ಆಗುತ್ತಾ? ಉದಾಹರಣೆಗೆ ಈಗ ಗದ್ದೆಗೌಡರು MP ಆಗಿದ್ದಾರೆ, ಆಗ್ತಾರೆ ಅನ್ನೋ ಒಂದು ವಿಚಾರ ಇತ್ತು. ಯಾಕೆ ಸೊ ನಾವು ಈ ಕಮ್ಯುನಿಟಿ ಅನ್ನೋ ಒಂದು ಪ್ರಾಂತ್ಯಗಳಿತ್ತು. ನಾನು ಆ ಕಮ್ಯುನಿಟಿ ಹೆಸರುಗಳನ್ನ ಹೇಳಲ್ಲ, ಯಾಕೆ ತಾವುಗಳು ಅರ್ಥ ಮಾಡ್ಕೋಬೇಕು. ಆದ್ರೆ ಈಗ ಬಂದಿರೋದು ಅದೇ ರೀತಿಯಾಗಿ MLAಗಳು ಕೂಡ ಅದು ಬಳಕೆ ಆಗತ್ತಾ ಅನ್ನೋ ವಿಚಾರ. ಹಾಗಾಗಿ ನಾವು ಬಾಗಲಕೋಟೆಗೆ ಬಂದು ಅಲ್ಲಿ ಒಂದು ಇಂಟೆಲಿಜೆಂಟ್ ರಿಪೋರ್ಟ್ ಅನ್ನು ತೆಗೆಯುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಸ್ನೇಹಿತರೆ, ನಿಮ್ಗೆ ಕಾಂಗ್ರೆಸ್ ಬರುತ್ತಾ ಅಥವಾ JDS ಬರುತ್ತಾ ಅಥವಾ ಬಿಜೆಪಿ ಬರುತ್ತಾ ಅನ್ನೋದು ನಮ್ಮ VMTV ಕರ್ನಾಟಕಕ್ಕೆ ನೀವು ಕಮಿಟ್ ಮಾಡಿ ಸ್ನೇಹಿತರೆ. ನಾವು ಅದರ ವಿಚಾರವಾಗಿ ಮತ್ತೊಂದು ವಿಶೇಷತೆಯನ್ನ ತಿಳಿಸ್ತೀವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ರಂಗೆ ಇರ್ತಾ ಇದೆ. ಸೊ ದಿನದಿಂದನೇ ನಾಯಕರುಗಳ ಭೇಟಿ ಕೊಡೋದು, ಜನರ ಮಧ್ಯೆ ಇರುವಂತ ಕೆಲಸಗಳನ್ನ ನಡೀತಾ ಇದೆ. ಸೊ ಹಾಗಾಗಿ ಬಾಗಲಕೋಟೆಯಲ್ಲಿ ಎಷ್ಟರ ಮಟ್ಟಿಗೆ ಹೋಗುತ್ತೆ, ಎಷ್ಟರ ಮಟ್ಟಿಗೆ ನಿಲ್ಲುತ್ತೆ ಅನ್ನೋ ಉಪಚುನಾವಣೆಯನ್ನು ಎಷ್ಟು ರಂಗೇರ್ತಾ ಇದೆ ಅನ್ನೋ ಕೂಡ ತಾವುಗಳು ಗೊತ್ತು. ಯಾರು ನಂಜನಮಟ್ಟ ಅವರ, ಚರಂತಿಮಠ ಅವರ ಅನ್ನೋ ವಿಚಾರ ಇತ್ತು ಆಗ್ಲೇ. ಆದ್ರೆ ಅವ್ರು ತೀರಿ ಹೋದ್ಮೇಲೆ ಅವ್ರ ಮಗನ್ನ ಗೆಲ್ಲಿಸ್ತಾರ ಅಥವಾ ಚರಂತಿಮಠ ಅವ್ರನ್ನ ಗೆಲ್ಲಿಸ್ತಾರ? ಬಿಜೆಪಿಯಿಂದ ಚರಂತಿಮಠ ಅವರಾಗಿರ್ಬೋದು, ಈ ಕಡೆ ತೀರೋಗಿರುವಂತ ನಂಜನಮಠ ಅವ್ರ ಮಗನ್ ಕೂಡ ಗೆಲ್ಲಿಸ್ತಾರ? ಒಂದು ಪ್ರಶ್ನೆ. ಯಾರು ಗೆಲ್ಲುತ್ತಾರೆ ಅನ್ನೋದು ನಮ್ಮ VMTV ಕರ್ನಾಟಕದಲ್ಲಿ ಕಮಿಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ. ನಾವು ಅದೇ ಬಾಗಲಕೋಟೆಗೆ ಬಂದು ಎಲ್ಲಾ ಅಲ್ಲಿರೋ ಜನಗಳನ್ನ ನಾವು ಸಮೀಕ್ಷವಾಗಿ ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ತಾವುಗಳು ಕೂಡ ಎಲ್ಲರೂ ಜಾಯಿನ್ ಆಗಿ ಇಲ್ಲಿ ಬಿಜೆಪಿನ, ಕಾಂಗ್ರೆಸ್, JDS ಅನ್ನೋದು ಕೂಡ ಕಮಿಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಈ ಬಾಗಲಕೋಟೆ ಮತಕ್ಷೇತ್ರದ ವಿಧಾನಸಭಾ ಒಂದು ಸಣ್ಣ ಚರ್ಚೆ, ನಿಮ್ಮ ವಿಷಯವನ್ನ ತಿಳ್ಕೊಳ್ಳಕ್ಕೆ ಈ ಚರ್ಚೆಯನ್ನು ಮಾಡಿದ್ದೀವಿ. ಮತ್ತೊಂದು ಯಾವ ಮತಕ್ಷೇತ್ರ ಅನ್ನೋದು ತಮಗ್ ಗೊತ್ತು. ಸೊ ಆ ಮತಕ್ಷೇತ್ರ ಕಮಿಟ್ ಮಾಡಿ ಅದನ್ನ ನಾಳಿನ ದಿನ ಚರ್ಚೆ ಮಾಡಿ ಅದನ್ನ ಸುದ್ದಿ ಪ್ರಸಾರ ಮಾಡ್ತೀವಿ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.